ಕಾಲ 4 ವಿದೇಶ ರಾಜ್ಯಗಳಲ್ಲಿ ಪ್ರವಾಸವನ್ನು ಮುಗಿಸಿ ಇಂದು ರಾತ್ರಿ ಕುವೈತ್ ರಾಜ್ಯದಿಂದ ಶ್ರೀಗಳು ದೆಹಲಿಗೆ ತೆರಳಲಿದ್ದಾರೆ ಮತ್ತು ನಾಳೆ ವಿಶೇಷ ಕಾರ್ಯಕ್ರಮದಲ್ಲಿ ದೆಹಲಿಯಲ್ಲಿ ಭಾಗಿ ಶ್ರೀಗಳ ಪ್ರವಾಸ ಮಾಡಿದ ಎಲ್ಲ ರಾಜ್ಯಗಳಲ್ಲಿಯೂ ಪ್ರಮುಖ ಉದ್ಯಮಿಗಳ ಜೊತೆ ಚರ್ಚೆ ಮಾಡಿ ಕರ್ನಾಟಕದಲ್ಲಿ ನೂತನ ಉದ್ಯಮಿಗಳನ್ನು ಪ್ರಾರಂಭ ಮಾಡುವುದಕ್ಕೆ ಉದ್ಯಮಿಗಳಿಗೆ ಸಲಹೆ ನೀಡಿದರು. 2026ನೇ ಇಸವಿಯಲ್ಲಿ ವಿಶ್ವ ಸರ್ವಧರ್ಮ ಸಮಾಧಾನ ಸಮಾವೇಶ ನಡೆಸುವ ಬಗ್ಗೆ ಎಲ್ಲ ರಾಜ್ಯಗಳಲ್ಲಿ ಶ್ರೀಗಳು ಭಕ್ತರ ಜೊತೆ ಸಂಪೂರ್ಣವಾಗಿ ಚರ್ಚೆಯನ್ನು ನಡೆಸಿದರು. ಈ ಕಾರ್ಯಕ್ರಮಕ್ಕೆ ವಿಶ್ವದಾದ್ಯಂತ ಪ್ರಚಾರವನ್ನ ಮಾಡುವುದಕ್ಕೆ ಪ್ರಚಾರ ಸಮಿತಿ ಹಾಗೂ ಆರ್ಥಿಕ ಸಂಘಟನಾ ಸಮಿತಿ ಹಾಗೂ ಸಂಬಂಧಿಸಿರುವ ಎಲ್ಲ ಉಪಸಮಿತಿಗಳನ್ನು ರಚನೆ ಮಾಡಲಾಯಿತು. ವಿಶೇಷವಾಗಿ ಭಾರತ ಸೇರಿದಂತೆ 15 ವಿದೇಶ ರಾಜ್ಯಗಳಿಂದ ವಿದೇಶ ಪ್ರತಿನಿಧಿಗಳು, ಕೇಂದ್ರ ಸಚಿವರು ಹಾಗೂ ವಿದೇಶ ರಾಷ್ಟ್ರದ ಸಚಿವರುಗಳು, ಪ್ರತಿನಿಧಿಗಳು ಎಲ್ಲರೂ ಕೂಡಿ ಭಾಗಿಯಾಗಲಿದ್ದಾರೆ ಎಂದು ಶ್ರೀಗಳು ತಿಳಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವಾದ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಎಂಬುದು ವಿಶ್ವದಾದ್ಯಂತ ಪ್ರಚಾರ ಮಾಡುವುದು, ಎಲ್ಲ ಸರ್ವ ಧರ್ಮೀಯರು ಒಂದೇ ಎಂಬ ಭಾವನೆ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿ. ಆಫ್ರಿಕನ್ ದೇಶದ ಉಗಾಂಡಾದಲ್ಲಿ ಶ್ರೀಗಳು ಪ್ರಾರಂಭಿಸಿರುವ ಸೇವಾ ಚಾರಿಟ್ ಕಾಮಗಾರಿಯನ್ನು ವೀಕ್ಷಣೆ ಮಾಡಲು ಶ್ರೀಗಳು ಉಗಾಂಡಕ್ಕೆ ಮುಂದಿನ ತಿಂಗಳು ತೆರಳಲಿದ್ದಾರೆ. ಅಲ್ಲಿ ನಡೆಯುವ ಚಾರಿಟ್ ಸೇವೆಗಳಾದ ಆರೋಗ್ಯ, ಶಿಕ್ಷಣ ಮತ್ತು ವಸತಿ ಎಲ್ಲದರ ಬಗ್ಗೆಯೂ ಮುಂದುವರಿಸುವುದಕ್ಕಾಗಿ ಶ್ರೀಗಳು ಮುಂದಿನ ತಿಂಗಳು ತೆರಳಲಿದ್ದಾರೆ ಎಂದು ತಿಳಿಸಿದರು. ನಾಳೆ ಸಾಯಂಕಾಲ ದೆಹಲಿಯಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳು ಕರ್ನಾಟಕಕ್ಕೆ ತೆರಳಲಿದ್ದಾರೆ.